ನಿರ್ದಿಷ್ಟವಾಗಿರ್ತಕ್ಕಂಥ ಒಂದು ರಚನೆ ಇದೆ, ಒಂದು ಚಿತ್ರದ ರಚನೆ. ಇದಕ್ಕೆ ಮಂಡಲ ಅಂತ ಹೇಳಿ ಹೆಸರು. ಸರ್ವತೋಭದ್ರ ಮಂಡಲ ಅಂತ ಕರೀತಾರೆ. ಅದು ಪೂಜೆಗೆ ಬಳಸ್ತೀವಿ. ವಿಷ್ಣು ಚಕ್ರಾಬ್ಜ ಮಂಡಲ, ಮಹಾವಿಷ್ಣುವನನ್ನು ಆವಾಹನೆ ಮಾಡೋದಕ್ಕೆ ಅಲ್ಲಿ ಬಳಸಲಾಗುತ್ತೆ. ದರ್ಶನ ಮಂಡಲ, ದರ್ಶನ ಮಾತ್ರದಿಂದ ನಮಗೆ ಅನುಕೂಲಗಳಾಗ್ತಾ ಹೋಗುತ್ತೆ. ದರ್ಶನ ಮಂಡಗಳ ಒಂದು ಶ್ರೇಷ್ಠತೆ ಅತ್ಯಂತ ಶಾಸ್ತ್ರದಲ್ಲಿ ಹೇಳಿ, ತಂತ್ರಶಾಸ್ತ್ರದಲ್ಲಿ, ಮಂತ್ರಶಾಸ್ತ್ರದಲ್ಲಿ ಮತ್ತು ಮನೋವೈಜ್ಞಾನಿಕ ಶಾಸ್ತ್ರದಲ್ಲೂ ಕೂಡ ಇದನ್ನು ಹೇಳಿದ್ದಾರೆ. ನಾವು ಆಡ್ತಕ್ಕಂತಹ ಪ್ರತಿಯೊಂದು ಮಾತಿಗೂ ಒಂದು ಆಕೃತಿ ಇದೆ. ಇದಕ್ಕೆ ಶಬ್ದ ಬ್ರಹ್ಮ ಅಂತ ಹೆಸರು. ಒಂದು ಶಬ್ದವನ್ನು ಕೇಳಿದರೆ ಒಂದು ಆಕೃತಿ ನಿಮ್ಮಲ್ಲಿ ಬರ್ತಾ ಇದೆ. ಅದೇ ರೀತಿಯಾಗಿ ಆಕೃತಿಯನ್ನು ನೋಡಿದಾಗ ಒಂದು ಶಬ್ದ ಬರಬೇಕಲ್ವೇ? ಮಿತ್ರಮಂಡಲ ಅಂದರೆ ಏನಂತಂದರೆ ಯಾವುದೋ ಒಂದು ಸಂಘದ ಹೆಸರಲ್ಲ. ಅದನ್ನು ನೋಡ್ತಾ ಇದ್ದರೆ ನಿಮಗೆ ಅತ್ಯುತ್ತಮವಾದ ಮಿತ್ರರು ಸಿಗ್ತಾರೆ. ಭದ್ರಕ ಮಂಡಲ, ಜೀವನದಲ್ಲಿ ಯಾವುದೂ ಸರಿಯಾಗಿ ನೆಲೆ ಊರಲಿಲ್ಲ ಅಂದರೆ ಅಂತಹವರು ಆ ಮಂಡಲವನ್ನು ಮಾಡಿ ಮನೆಯಲ್ಲಿ ಹಾಕಿಕೊಂಡ್ರೆ ಅವರು ಸುಭದ್ರವಾಗಿ ಜೀವನದಲ್ಲಿ ನೆಲೆ ಊರ್ತಾರೆ. ಸೌಭಾಗ್ಯ ಮಂಡಲವನ್ನು ಹಾಕಿಕೊಂಡ್ರೆ ಏನಾಗುತ್ತೆ? ಹಣಕಾಸಿನ ಅನುಕೂಲ ಮತ್ತು ಹೆಣ್ಣು ಮಕ್ಕಳಿಗೆ ಸೌಭಾಗ್ಯ ಹೆಚ್ಚುತ್ತೆ. ಈ ಮಂಡಲಗಳು ಅನಾದಿ ಕಾಲದಿಂದಲೂ ಕೂಡ ಅವಿಚ್ಛಿನ್ನವಾಗಿ ನಮ್ಮ ಪರಂಪರೆಯಲ್ಲಿ ನಡೆದುಕೊಂಡು ಬಂದಿರತಕ್ಕಂಥದ್ದಾಗಿದೆ. ಚಿತ್ರದಲ್ಲಿ ಒಂದಿನ ಹಿಂಗೆ ನೋಡಿ ಹೋಗಿ ಮಕ್ಕಳೇ ಮಲ್ಕೊಂಡ್ರೆ ಆಗೋದಿಲ್ಲ. ಪ್ರತಿನಿತ್ಯ ಅದನ್ನು ಆ ಒಂದು ಭಾವನೆಯಿಂದ ನೋಡಬೇಕು. ನಮಸ್ಕಾರ ವೀಕ್ಷಕರೇ, ಟಿವಿ ವಿಕ್ರಮ ಹಂಸಧ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ಯೋಗ ಸೂತ್ರ ಮತ್ತು ಆಧ್ಯಾತ್ಮಿಕತೆಯ ಅರ್ಥಪೂರ್ಣ ವಿಚಾರಗಳನ್ನು ತಿಳಿಸುವಂತಹ ವೇದಿಕೆಯೇ ಹಂಸಧ್ವನಿ ಕಾರ್ಯಕ್ರಮ. ಎಂದಿನಂತೆ ತಮ್ಮ ಅಮೂಲ್ಯ ಹಿತವಚನಗಳಿಂದ ಬದುಕಿನ ಸಾರ ತಿಳಿಸುತ್ತಿರುವ ತತ್ವಜ್ಞಾನಿಗಳು, ಧರ್ಮಶಾಸ್ತ್ರ ಪಾರಂಗತರು, ವೇದಶಾಸ್ತ್ರ ಪರಿಣಿತರು ಆಗಿರುವಂತಹ ಹಂಸಶ್ರೀ ಸವಿತೃ ಶರ್ಮಾ ಗುರೂಜಿ ಇದ್ದಾರೆ. ಗುರೂಜಿ, ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀಮಜ್ಜಗದ್ಗುರು ಶ್ರೀ 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 ಸಚ್ಚಿದಾನಂದವಾಲಿಕೇಶ್ವರ ಭಾರತೀ ಮಹಾಸ್ವಾಮಿನೇ ನಮಃ. ಜೈ ಗುರುದೇವ ದತ್ತ. ಎಲ್ಲರಿಗೂ ಶುಭೋದಯ, ಸನ್ಮಂಗಳವಾಗಲಿ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಮಂಡಲಗಳ ಬಗ್ಗೆ ತಿಳಿದುಕೊಳ್ಳೋಣ. ಮಂಡಲದಲ್ಲಿ ಎಷ್ಟು ವಿಧ, ಎಷ್ಟು ಪ್ರಕಾರಗಳಿವೆ, ಯಾವ ಮಂಡಲ ದರ್ಶನದಿಂದ ಯಾವ ರೀತಿಯ ಪ್ರಭಾವವನ್ನು ನಿರೀಕ್ಷಿಸಬಹುದು ಅನ್ನೋದನ್ನು ತಿಳ್ಕೊಳ್ಳೋಣ. ಗುರುಜಿ, ಸಾಮಾನ್ಯವಾಗಿ ಮಂಡಲ ದರ್ಶನ ಅಂದರೆ ಒಂದು ದೃಷ್ಟಿಯಲ್ಲಿ ಫೋಕಸ್ ಬರಲಿಕ್ಕೆ ಆಗಲಿ ಅಥವಾ ಮನಸ್ಸಿನಿಂದ ಏಕಾಗ್ರತೆಯನ್ನು ಸಾಧಿಸಲಿಕ್ಕಾಗಲಿ ಮಂಡಲ ದರ್ಶನ ಅನ್ನೋದ್ರ ಬಗ್ಗೆ ಕೇಳಿದ್ದೀವಿ. ಇವತ್ತು ಯಾವೆಲ್ಲ ಪ್ರಕಾರಗಳಿದೆ, ಅದರಿಂದ ಪ್ರಭಾವ ಹೇಗಿರುತ್ತೆ ತಿಳಿಸ್ಕೊಡಿ ಗುರುಜಿ. ಮಂಡಲ ಅಂತಕ್ಕಂಥದ್ದು ಮೂಲಭೂತವಾಗಿ ಯಾವುದೋ ಒಂದು ಕಾಮ್ಯ ಸಿದ್ಧಿಗೆ ಅಂದುಕೊಂಡಿರ್ತಕ್ಕಂತಹ ಒಂದು ಕೆಲಸ ಆಗಲಿಕ್ಕೆ ನಾನಾ ವಿಧವಾಗಿರ್ತಕ್ಕಂತಹ ರೇಖಾಚಿತ್ರಗಳನ್ನು ಜಾಮಿತಿಯ ಒಂದು ಲೆಕ್ಕಾಚಾರದಂತೆ ಮಾಡುವುದಕ್ಕೆ, ಅದು ಬಿಂದು ಆಗಿರಬಹುದು, ಒಂದು ಚುಕ್ಕೆ, ತ್ರಿಕೋಣ ಆಗಿರಬಹುದು, ಷಟ್ಕೋಣ ಆಗಿರಬಹುದು, ಚೌಕವಾಗಿರಬಹುದು, ವೃತ್ತವಾಗಿರಬಹುದು, ದಳಗಳಾಗಿರಬಹುದು, ಅರಗಳಾಗಿರಬಹುದು, ಕೇಸರಗಳಾಗಿರಬಹುದು. ಈ ಥರದಲ್ಲಿ ಅದಕ್ಕೆ ಒಂದು ನಿರ್ದಿಷ್ಟವಾಗಿರ್ತಕ್ಕಂತಹ ಒಂದು ರಚನೆ ಇದೆ, ಒಂದು ಚಿತ್ರದ ರಚನೆ. ಇದಕ್ಕೆ ಮಂಡಲ ಅಂತ ಹೇಳಿ ಹೆಸರು. ಮಂಡಲ ಅನ್ನುವುದರಲ್ಲಿ ನಿಮಗೆ ನಾನಾ ವಿಧವಾದ ಮಂಡಲಗಳು ಉಂಟು. ಪೂಜಾ ಮಂಡಲ, ಸರ್ವತೋಭದ್ರ ಮಂಡಲ ಅಂತ ಕರೀತಾರೆ. ಅದು ಪೂಜೆಗೆ ಬಳಸ್ತೀವಿ ನಾವು. ಅದೇ ರೀತಿಯಾಗಿ ವಿಷ್ಣು ಚಕ್ರಾಬ್ಜ ಮಂಡಲ, ಮಹಾವಿಷ್ಣುವನನ್ನು ಆವಾಹನೆ ಮಾಡೋದಕ್ಕೆ ಅಲ್ಲಿ ಬಳಸಲಾಗುತ್ತೆ. ಶಕ್ತಿ ಭದ್ರಕ ಮಂಡಲ ಅಂತ ಕರಿತೀವಿ, ಅಲ್ಲ ಅಮ್ಮನವರ ಪೂಜೆಗೆ ಅದು ಶ್ರೇಷ್ಠ. ಹಾಗೆ ಸ್ವಸ್ತಿಕ ಮಂಡಲ ಅಂತ ಕರಿತೀವಿ, ಗಣಪತಿಯ ಪೂಜೆಗೆ ಅತ್ಯಂತ ಶ್ರೇಷ್ಠ. ಇದು ಪೂಜಾ ಮಂಡಲಗಳು. ಇದಾದ ನಂತರದಲ್ಲಿ ಪ್ರಯೋಗ ಮಂಡಲ ಅಂತ ಒಂದು ಬರುತ್ತೆ. ಯಾವ ಪ್ರಯೋಗಗಳು, ಅದು ಅಭಿಷೇಕಕ್ಕೆ ಅಥವಾ ನಾವು ಏನೋ ಕಲ್ಯಾಣೋತ್ಸವಕ್ಕೆ ಬಳಸ್ತಾ ಇದ್ದೀವ ಅಥವಾ ದೇವರಿಗೆ ನಾವು ಅಲಂಕಾರವನ್ನು ಮಾಡ್ತಾ ಇದ್ದೀವ, ಅಲ್ಲಿ ರಚನೆ ಮಾಡಿ ಇಡ್ತಕ್ಕಂತಹ ಮಂಡಲಗಳು. ಇದಕ್ಕೆ ಪ್ರಯೋಗ ಮಂಡಲಗಳು ಅಂತ ಹೆಸರು. ಮೂರನೆಯದ್ದು ನಿಮಗೆ ಸ್ಥಾಪನ ಮಂಡಲಗಳು ಅಂತ ಬರುತ್ತೆ. ಅಂದರೆ ಭೂಮಿಯಲ್ಲಿ ಇಟ್ಟುಬಿಡ್ತಕ್ಕಂಥದ್ದು ಅಥವಾ ಗೋಡೆಯಲ್ಲಿ ಇಡ್ತಕ್ಕಂಥದ್ದು ಕೆಲವು ಶಾಸ್ತ್ರಾಂತರದಲ್ಲಿ ಹೇಳಿದೆ. ಇವತ್ತು ನಾವು ಹೇಳಲಿಕ್ಕೆ ಹೊರಟಿರ್ತಕ್ಕಂಥದ್ದು ಯಾವುದು ಅಂತಂದರೆ ದರ್ಶನ ಮಂಡಲ. ಅದಕ್ಕೆ ನೀವು ಪೂಜೆ ಮಾಡೋದು, ಪುನಸ್ಕಾರ ಮಾಡ್ತಕ್ಕಂಥದ್ದು, ಅದಕ್ಕೆ ಕಡ್ಡಿ ಕರ್ಪೂರವನ್ನು ತೋರಿಸ್ತಕ್ಕಂಥದ್ದು, ಹೂನಾರ ಹಾಕ್ತಕ್ಕಂಥದ್ದು ಯಾವುದರ ಒಂದು ಅವಶ್ಯಕತೆಯೂ ಇಲ್ಲದೆ ದರ್ಶನ ಮಾತ್ರದಿಂದ ನಮಗೆ ಅನುಕೂಲಗಳಾಗ್ತಾ ಹೋಗುತ್ತೆ. ಆ ಥರದ ಒಂದು 100 ಮಂಡಲವನ್ನು ಶಾಸ್ತ್ರದಲ್ಲಿ ಹೇಳಿಬಿಟ್ಟಿದ್ದಾರೆ ಹಿಂದಿನವರು. ಉದಾಹರಣೆಗೆ ಪಾಪನಾಶಕ ಮಂಡಲ. ಅಂದರೆ ನೀವು ಪಾಪ ಮಾಡಿ ಅದನ್ನ ಜೊತೆಲಿ ಇಟ್ಕೊಂಡು ಅದನ್ನು ನೋಡ್ತಾ ಇರಿ ಅಂತ ಹೇಳ್ತಿಲ್ಲ ನಾವು. ಅಚಾತುರ್ಯದಿಂದ ಯಾವುದೋ ತಪ್ಪು ಮಾಡ್ತೀವಿ, ತಿಳಿದು ಬುದ್ಧಿಪೂರ್ವಕವಾಗಿ ನೀವು ಮಾಡಿದರೆ ಅದಕ್ಕೆ ಕರ್ಮ ಸುತ್ತಕೊಳ್ಳೋದು. ಅದಕ್ಕೆ ಆಮೇಲೆ ಒಂದು 10 ಮಂಡಲ ನನ್ನ ರೂಮ್ ತುಂಬ ಪೇಂಟ್ ಮಾಡಿಸ್ಕೊಂಡ್ಬಿಡ್ತೀನಿ, ಹಾಗೆ ಮಾಡಲಿಕ್ಕೆ ಬರೋದಿಲ್ಲ. ಎಚ್ಚರಿಕೆಯನ್ನು ಕೊಡ್ತಾ, ಯಾಕೆಂದರೆ ಭಾಳ ಮೂಗು ಮುರಿತಕ್ಕಂಥದ್ದು ಸಮಾಜದಲ್ಲಿ ನಮ್ಮವರೇ ಹೆಚ್ಚು ಅಲ್ವಾ. ಸನಾತನ ಧರ್ಮದ ಪದ್ಧತಿಗಳ ಬಗ್ಗೆ ಸನಾತನರೇ ಮೂಗು ಮುರಿತಾ ಇದ್ದಾರೆ. ಯಾಕೆಂದರೆ ಯಾವ ನಿಟ್ಟಿನಲ್ಲಿ ಸಾಗ್ಬಿಟ್ಟಿದೆ ಅಂದರೆ ಖೇದವಾಗಿ ಹೇಳಲಿಕ್ಕೆ ನನಗೆ ಬೇಜಾರಾಗುತ್ತೆ.
ಮಹಾಭಾರತ ಯಾರು ರಚನೆ ಮಾಡಿದ್ದು ಅಂದ್ರೆ ಗೊತ್ತಿಲ್ಲ ನಮ್ಮ ಜನಗಳಿಗೆ ಅಲ್ವಾ. ಎಷ್ಟೋ ಜನಕ್ಕೆ ನೋಡಿದ್ದೀರಿ ಅದನ್ನು ಇತ್ತೀಚಿನ ಅಂತರ್ಜಾಲದಲ್ಲಿ ಬಹಳ ಸುತ್ತಿತ್ತು. ಶ್ರೀರಾಮಚಂದ್ರನಿಗೂ ಆಂಜನೇಯನಿಗೆ ಏನು ಸಂಬಂಧ ಅಂತಂದರೆ ಅಣ್ಣ ತಮ್ಮಂದರು ಅಂತ ಹೇಳ್ತಕ್ಕಂತಹ ಬುದ್ಧಿವಂತರಿದ್ದಾರೆ ನಮ್ಮಲ್ಲಿ. ಇಷ್ಟು ಗೊತ್ತಿಲ್ಲದೇ ಇದ್ದರೂ ನಮ್ಮ ಸಂಸ್ಕೃತಿಯನ್ನು ಹೀಯಾಳಿಸ್ತಕ್ಕಂತಹ ಒಂದು ಹೆಗ್ಗಳಿಕೆಯೂ ಕೂಡ ಪಾಪ ಅವ್ರದ್ದೇ ಆಗಿದೆ. ಯಾಕೆ ಇದನ್ನು ಹೇಳಿದೆ ಅಂದರೆ ಇದನ್ನು ಹೇಳಿದ ತಕ್ಷಣ ಇದಕ್ಕೆ ಶುರುವಾಗುತ್ತೋ ಅಂತ ಏನಾಗ್ಬಿಡುತ್ತೆ ನೋಡಿದ್ರೆ ಆಗುತ್ತೆ. ಹೇಗೆ ಅಂದರೆ ಉದಾಹರಣೆಗೆ ಬ್ಲೂ ಲೈಟ್ ಕೊಡ್ತಕ್ಕಂತಹ ಯಾವುದೇ ಮಾನಿಟ್ರ್ ನೀವು ನೋಡಿದ್ರೆ, ಯಾವುದೋ ಟಿ ವಿ ಆಗಿರ್ಬೋದು, ನಿಮ್ಮ ಫೋನ್ ಆಗಿರ್ಬೋದು, ಸೆಲ್ ಫೋನ್, ನಿದ್ದೆ ನಿಧಾನ ಆಗುತ್ತೆ. ಕೆಂಪು ಬಣ್ಣದ ದೀಪ ಹಾಕಿದ್ರೆ ಸತತವಾಗಿ ಅಲ್ಲಿ ನಿಮಗೆ ಹಲ್ಲಿಗಳು ಜಿರಳೆಗಳು ಕಡಿಮೆ ಆಗುತ್ತೆ. ಅಂದರೆ ಬಣ್ಣದ ವತಿಯಿಂದ ಪ್ರಾಣಿಯ ಮೇಲೆ ಮತ್ತು ಮನಸ್ಸಿನ ಮೇಲೆ ನಮ್ಮ ಒಂದು ಸರ್ಕ್ಯಾಡಿಯನ್ ರಿದಮ್ ಅಂತ ಹೇಳ್ತಾರೆ. ಅಂದರೆ ನಿದ್ದೆ ಮತ್ತು ಎಚ್ಚರಿಕೆಯ ಒಂದು ಏನು ಪರಿವರ್ತಿತವಾಗಿರ್ತಕ್ಕಂತಹ ಸೈಕಲ್ ಇದೆ, ಚಕ್ರವಿದೆ, ಅದೇ ಪ್ರಭಾವಕ್ಕೆ ಒಳಗಾದಾಗ ಬೇರೆದು ಪ್ರಭಾವಕ್ಕೂ ಆಗೇ ಆಗುತ್ತಲ್ಲ. ಇನ್ನೂ ಒಂದು ಇತ್ತೀಚಿನ ದಿನದಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ರು. ಹೊರದೇಶದವ್ರು ಹೇಳಿದ್ರೆ ಬಹಳ ಚೆನ್ನಾಗಿ ನಮ್ಮ ಜನ ಸ್ವೀಕರಿಸ್ತಾರೆ. ಸ್ವೀಕರಿಸೋರು ಬಿಟ್ಟು ಹೇಳ್ತಾ ಇದ್ದೀನಿ, ಸ್ವೀಕರಿಸೋರು ಬೇಜಾರು ಮಾಡಿಕೊಬಿಡಿ, ನಿಮ್ಮನ್ನು ಕುರಿತಲ್ಲ. ಆ ಥರದ ಸನಾತನ ಧರ್ಮಕ್ಕೆ ವಿರೋಧಿಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಅದಕ್ಕೆ ಟೋನೋಗ್ರಫಿ ಅಂತ ಹೆಸರು. ಅದರ ಮೇಲೆ ಮರದ ಒಂದು ಹೊಟ್ಟನ್ನು ಹರಡಿ ಅದಕ್ಕೆ ಶಬ್ದಗಳ ಒಂದು ಸಂಪರ್ಕವನ್ನು ಮಾಡಿದಾಗ, ಅದು ವಿಶಿಷ್ಟವಾಗಿ ಸಂಸ್ಕೃತದ ಶಬ್ದಗಳು ಮಾಡಿದಾಗ ಅದು ವೃತ್ತ, ಷಟ್ಕೋಣ, ದಳಗಳು ಈ ರೀತಿಯಾದಂತಹ ಒಂದು ಆಕೃತಿಯನ್ನು ಪಡೀತದೆ. ಅಂದರೆ ನಾವು ಆಡ್ತಕ್ಕಂತಹ ಪ್ರತಿಯೊಂದು ಮಾತಿಗೂ ಒಂದು ಆಕೃತಿ ಇದೆ. ಇದಕ್ಕೆ ಶಬ್ದ ಬ್ರಹ್ಮ ಅಂತ ಹೆಸರು. ಮಹಾನ್ ಭಾವರು ನಮ್ಮ ಮಧ್ಯೆ ಒಬ್ಬರಿದ್ದರು, ದೇಹ ಬಿಟ್ಟಿದ್ದಾರೆ, ಆದರೆ ಅವರಿದ್ದಾರೆ. ಅವಧೂತ ಶ್ರೇಷ್ಠರು ಅಂತ ಕರೀತಿದ್ದರು ಅವನು, ಗುರುನಾಥರು ಅಂತ ಅವರ ಭಕ್ತವರಿಂದ ಕರೆಯುತ್ತವರನ್ನು. ಅವರು ಹೇಳೋರು, ಅಯ್ಯ ಏನಂದ್ರೆ ಮಾತಾಡ್ಬೇಡ ಕಣಯ್ಯ, ಶಬ್ದ ಬ್ರಹ್ಮಕ್ಕೆ ಹೋಗ್ಬಿಟ್ಟು ವಾಪಸ್ ನಿನಗೇ ಬರುತ್ತದು ಅಂತ. ಅದು ನಿಜವೋ, ಅದು ಹಿಂದೆ ಅವ್ರು ಹೇಳೋರು ನೋಡಿ, ಅಸ್ತು ದೇವತೆಗಳು ಇರ್ತಾರೆ, ಕೆಟ್ಟದ್ದು ಮಾತಾಡಬೇಡಿ ಅಂತ. ಅದನ್ನೇ ಹೇಳಿದ್ದು ಶಬ್ದ ಬ್ರಹ್ಮ ಅಂತ ಹೆಸರು. ಈ ಶಬ್ದ ಬ್ರಹ್ಮನಿಗೆ ಒಂದು ಆಕಾರ ಬ್ರಹ್ಮನೂ ಇರ್ತಾನೆ ಜೊತೆಯಲ್ಲಿ. ಹೇಗೆ ಇದು ಯಾಕೆ ಹೇಳ್ತಿದ್ದೀನಿ ಅಂದರೆ, ಮಂಡಲದ ಬಗ್ಗೆ ನಿಮಗೆ ಆಸ್ಥೆ ಹೆಚ್ಚಲಿ ಅಂತ, ಸನಾತನ ಧರ್ಮದ ಬಗ್ಗೆ ನೀವು ತಿಳಿದುಕೊಳ್ಳಲಿ ಅಂತ ಅಷ್ಟೇ ನಮ್ಮ ಒಂದು ಉದ್ದೇಶ. ಈಗ ನಾನು ಉದಾಹರಣೆಗೆ ನಿಮಗೆ ಎಮ್ಮೆ ಅಂತ ಹೇಳ್ತೀನಿ. ತಲೆಯಲ್ಲಿ ಏನು ಬಂತು ಚಿತ್ರ? ಎಮ್ಮೆಯ ಆಕೃತಿ ಬಂದ್ಬಿಡ್ತು. 4 ಕಾಲು, ಅದಕ್ಕೊಂದು ಬಾಲ, 2 ಕಿವಿ, 1 ಮೂತಿ, 2 ಕೋಡು ಅಲ್ವಾ, ಕಪ್ಪು ಒಂದು ಪ್ರಾಣಿ ತಲೆಯಲ್ಲಿ ಬಂತು. ಅಥವಾ ಅಂದರೆ ಒಂದು ಶಬ್ದವನ್ನು ಕೇಳಿದರೆ ಒಂದು ಆಕೃತಿ ನಿಮ್ಮಲ್ಲಿ ಬರ್ತಾ ಇದೆ. ಅದೇ ರೀತಿಯಾಗಿ ಆಕೃತಿಯನ್ನು ನೋಡಿದಾಗ ಒಂದು ಶಬ್ದ ಬರಬೇಕಲ್ವೇ? ಶಬ್ದ ಅಂದರೆ ಏನು ಅಂದರೆ ಒಂದು ಆಲೋಚನೆ. ಯಾಕಂದರೆ ನಮ್ಮ ಆಲೋಚನೆಗಳೆಲ್ಲವೂ ನಮ್ಮ ಸ್ಮೃತಿ ಪಟಲದಲ್ಲಿ 2 ಥರ ಇರೋದು. ನಮ್ಮ ವ್ಯವಹಾರ 2ರಿಂದ ನಡೀತಾರೆ, ನಾಮ ಮತ್ತು ರೂಪ. ನಾಮ ಅಂದ್ರೇನು? ಶಬ್ದ. ರೂಪ ಅಂದ್ರೇನು? ಆಕೃತಿಗಳು. ಇವೆರಡರಿಂದ ಬಿಟ್ಟರೆ ಬೇರೆ ಯಾವ ಥರದ ಒಂದು ಸ್ಮೃತಿಯೂ ನೆನಪು ನಮಗೆ ಇರುವುದಿಲ್ಲ. ಈ ಮಂಡಲವನ್ನು ನೋಡಿದಾಗ ಏನಾಗುತ್ತೆ ಅಂದರೆ, ಗೊತ್ತಿಲ್ಲದೆಯೇ ನಮ್ಮ ಒಳಮನಸ್ಸಿನಲ್ಲಿ ಅದರ ಒಂದು ಛಾಪು ಮೂಡಿ ಕಾಲಾನಂತರದಲ್ಲಿ ಒಂದಿನ ಹಿಂಗೆ ನೋಡಿ ಹೋಗಿ ಮಕ್ಕಳೇ ಮಲ್ಕೊಂಡ್ರೆ ಆಗೋದಿಲ್ಲ. ಪ್ರತಿನಿತ್ಯ ಅದನ್ನು ಆ ಒಂದು ಭಾವನೆಯಿಂದ ನೋಡಬೇಕು. ನನ್ನ ಪಾಪಗಳು ಹೋಗಲಿ, ಒಂದು ಚಕ್ರದ ಉದಾಹರಣೆ ಕೊಟ್ಟಿದ್ದ. ನೋಡ್ತಾ ಇದ್ರೆ ಏನಾಗುತ್ತೆ ಅಂತಂದರೆ, ನಿಮ್ಮಲ್ಲಿ ಪಾಪವನ್ನು ಕಳೆದುಕೊಳ್ಳುವುದಕ್ಕೆ ಬೇಕಾಗಿರ್ತಕ್ಕಂತಹ ಪ್ರಾಯಶ್ಚಿತ್ತಕ್ಕೆ ಬೇಕಾಗಿರ್ತಕ್ಕಂತಹ ಕೆಲವು ಭಾವನೆಗಳು ಹೊರಹೊಮ್ಮಲಿಕ್ಕೆ ಶುರುವಾಗುತ್ತೆ. ಆ ಭಾವನೆ ನಾಳೆ ಕೆಲಸ ಮಾಡುತ್ತೆ. ಕೆಲಸ ಮಾಡಿದ ನಂತರ ಪಾಪವನ್ನು ಕಳೆದುಕೊಳ್ತೀರಿ. ಇದು ಇದರ ಹಿಂದೆ ಇರತಕ್ಕಂತಹ ಒಂದು ಲಾಜಿಕ್, ಇದರ ಹಿಂದೆ ಇರತಕ್ಕಂತಹ ಇದರ ಮೀಮಾಂಸೆ ಇದು. ಇದನ್ನು ಹೇಳ್ತಾ ನಾನಾ ವಿಧವಾದ ಮಂಡಲಗಳಿದ್ದಾವೆ. ಪಾಪ ಪರಿಹಾರಕ ಮಂಡಲ, ಆಮೇಲೆ ಮಿತ್ರಮಂಡಲ. ಮಿತ್ರಮಂಡಲ ಅಂದರೆ ಏನಂತಂದರೆ ಯಾವುದೋ ಒಂದು ಸಂಘದ ಹೆಸರಲ್ಲ. ಅದನ್ನು ನೋಡ್ತಾ ಇದ್ದರೆ ನಿಮಗೆ ಅತ್ಯುತ್ತಮವಾದ ಮಿತ್ರರು ಸಿಗ್ತಾರೆ. ಅದೇ ರೀತಿಯಾಗಿ ಇನ್ನೊಂದು ಹೇಳ್ತಾ ಇದ್ದರೆ ಭದ್ರಕ ಮಂಡಲ. ಜೀವನದಲ್ಲಿ ಯಾವುದೂ ಸರಿಯಾಗಿ ನೆಲೆ ಊರಲಿಲ್ಲ ಅಂದರೆ ಅಂತಹವರು ಆ ಮಂಡಲವನ್ನು ಮಾಡಿ ಮನೆಯಲ್ಲಿ ಹಾಕಿಕೊಂಡ್ರೆ ಅವರು ಸುಭದ್ರವಾಗಿ ಜೀವನದಲ್ಲಿ ನೆಲೆ ಊರ್ತಾರೆ. ಸೌಭಾಗ್ಯ ಮಂಡಲ ಅಂತ ಬರುತ್ತೆ. ಸೌಭಾಗ್ಯ ಮಂಡಲವನ್ನು ಹಾಕಿಕೊಂಡ್ರೆ ಏನಾಗುತ್ತೆ? ಹಣಕಾಸಿನ ಅನುಕೂಲ ಮತ್ತು ಹೆಣ್ಣು ಮಕ್ಕಳಿಗೆ ಸೌಭಾಗ್ಯ ಹೆಚ್ಚುತ್ತೆ. ಅದೇ ರೀತಿಯಾಗಿ ಏನಾಗುತ್ತೆ ಅಂದರೆ ಗ್ರಹಹರ ಮಂಡಲ. ಗ್ರಹ ದೋಷಗಳಿದ್ದರೆ ಹೊರಟೋಗುತ್ತೆ. ವಸುಪ್ರದ ಮಂಡಲ ಅಂತ ಹೆಸರು. ಲಕ್ಷ್ಮೀಪ್ರದ ಮಂಡಲ. ಹಣಕಾಸಿನ ಅನುಕೂಲಗಳಾಗುವ ಒಂದು ಭಾವನೆಗಳು ನಿಮ್ಮಲ್ಲಿ, ಅಂತಹ ಚಿಂತನೆಗಳು ನಿಮ್ಮಲ್ಲಿ ಮಾರ್ಪಾಡು ಆಗುತ್ತಾ ಪ್ರಾರಂಭವಾಗುತ್ತೆ. ಈ ರೀತಿಯಾಗಿ ನೂರಾರು ಸಾವಿರಾರು ಮಂಡಲಗಳು ಇದೆ. ಅದು ಸುಮ್ಮನೆ ರೇಖಾಚಿತ್ರ ಅಲ್ಲ, ಅಂಗಡಿಯಲ್ಲಿ ಇರೋದಲ್ಲ. ಆ ಒಂದು ಮಂಡಲಗಳಿಗೆ ನಿರ್ದಿಷ್ಟವಾದ ಒಂದು ಬಣ್ಣಗಳನ್ನು ತುಂಬಬೇಕು. ನಿರ್ದಿಷ್ಟವಾದ ಒಂದು ಬಣ್ಣವನ್ನು ತುಂಬಿ ಅದನ್ನು
ಒಳ್ಳೆಯ ಒಂದು ಫ್ರೇಮ್ ಹಾಕಿಸಿ ನಿಮ್ಮ ಮನೆಯಲ್ಲಿ ಪ್ರತಿದಿನ ನೀವು ದರ್ಶನ ಮಾಡುವ ರೀತಿಯಲ್ಲಿ ಅದನ್ನು ಹಾಕಿಕೊಳ್ತಕ್ಕಂಥದ್ದು. ಮನೆಯಲ್ಲಿ ಒಂದೇ ಹಾಕ್ಕೋಬೇಕು ಅಂತೇನಿಲ್ಲ. ನೀವು ಹಾಲಲ್ಲೊಂದು ಹಾಕ್ಕೋಬೋದು, ಅಡುಗೆ ಮನೆಯಲ್ಲೊಂದು ಹಾಕ್ಕೋಬೋದು, ಬೆಡ್ರೂಮಲ್ಲೊಂದು ಹಾಕ್ಕೋಬೋದು, ಟಿ ವಿ ರೂಮಲ್ಲೊಂದು ಹಾಕ್ಕೋಬೋದು, ಓದುವ ಮನೆಯಲ್ಲಿ ಹಾಕ್ಕೋಬೋದು. ವಿದ್ಯಾಪ್ರದ ಮಂಡಲ ಅಂತಿದೆ. ಓದುವ ಮನೆಯಲ್ಲಿ ಹಾಕಿದ್ರೆ ಹುಡುಗರು ಅದನ್ನು ನೋಡ್ತಾ ಇದ್ದರೆ ಹಾಗೋ ಹೀಗೋ ವಿದ್ಯೆ ಹತ್ತುವ ಒಂದು ಸಾಧ್ಯತೆಗಳು ಅವರಿಗೆ ಹೆಚ್ಚುತ್ತೆ. 100 ಜನಕ್ಕೆ 100 ಜನನೂ ಹಂಗಾದ್ರೆ ಐನ್ಸ್ಟೀನ್ ಆಗ್ಬಿಡ್ತಾರೆ ಅಂದರೆ ಹೇಳಲಿಕ್ಕೆ ಬರೋದಿಲ್ಲ. ಆದರೆ ಅವರು ನಪಾಸಾಗದೆ ಉತ್ತೀರ್ಣರಾಗಿ ಮುಂದೆ ಹೋಗ್ತಕ್ಕಂಥದ್ದಂತೂ ಆಗುತ್ತೆ. ನಮ್ಮ ಅನುಭವಕ್ಕೆ ಬಂದಿರತಕ್ಕಂಥದ್ದು. ಆದ್ದರಿಂದ ದರ್ಶನ ಮಂಡಗಳ ಒಂದು ಶ್ರೇಷ್ಠತೆ ಅತ್ಯಂತ ಶಾಸ್ತ್ರದಲ್ಲಿ ಹೇಳಿ, ತಂತ್ರಶಾಸ್ತ್ರದಲ್ಲಿ, ಮಂತ್ರಶಾಸ್ತ್ರದಲ್ಲಿ ಮತ್ತು ಮನೋವೈಜ್ಞಾನಿಕ ಶಾಸ್ತ್ರದಲ್ಲೂ ಕೂಡ ಇದನ್ನು ಹೇಳಿದ್ದಾರೆ. ಇದೇ ಇಲ್ಲ, ನಮ್ಮ ದೇಶದಲ್ಲೇ ಇಲ್ಲ, ಪಾಶ್ಚಿಮಾತ್ಯ ಸಂಸ್ಕೃತಿಯಲ್ಲೂ ಉಂಟು ಇದನ್ನು ಮಾಡ್ತಕ್ಕಂಥದ್ದು. ಆದ್ದರಿಂದ ಈಗ ನಾಮ ನೋಡಿದ ತಕ್ಷಣ ಏನನ್ಸುತ್ತೆ ನಮಗೆ? ವೆಂಕಟರಮಣ ಸ್ವಾಮಿನಪ್ಪ ಅಂತ ಕೈ ಮುಗಿತೀವಿ. ಅದರಲ್ಲಿ ಏನಿದೆ? ಮನುಷ್ಯನ ಇಟ್ಕೊಂಡು ಓಡ್ತಿದಾರಲ್ಲ, ಅಯ್ಯಂಗಾರ್ ಇಟ್ಕೋತಾರೆ ಅಂದರೆ ಅದು ಶ್ರೀಮನ್ ಮಹಾವಿಷ್ಣುವಿನ ಲಾಂಛನ. ಅದು ವಿಭೂತಿ 3 ಪಟ್ಟೆ ನೋಡಿದ ತಕ್ಷಣ ಏನನ್ಸುತ್ತೆ? ಈಶ್ವರ ಕಣೆಯ ಅಂದ್ಬಿಟ್ಟು ಕೈ ಮುಗಿತೀವಿ. ಕುಂಕುಮ ನೋಡಿದ ತಕ್ಷಣ ಏನನ್ಸುತ್ತೆ? ಏನು ಬೇಡ, ಸುಮ್ಮನೆ ಹಿಂಗೆ ಬರೋದೊಂದು ಕುಂಕುಮ ತೋರಿಸಿ. ಏನನ್ಸುತ್ತೆ? ನಿಮ್ಮ ತಾಯಿಯ ಜ್ಞಾಪಕ ಬರ್ತಾಳೆ, ಅಮ್ಮನವ್ರ ಜ್ಞಾಪಕಕ್ಕೆ ಬರ್ತಾರೆ ಅಲ್ವಾ? ಆದ್ದರಿಂದ ಈಗ ಈ ಸುಮ್ಮನೆ ಈಗ ನಿಮ್ಗೆ ಅಭ್ಯಾಸ ಮಾಡಿಸಿರೋದು ನೋಡಿ, ನಮ್ಮ ಯಾವುದೋ ಭಾರತ ದೇಶದ ರಾಜಕೀಯ ಕನ್ನಡಕ ತೋರಿಸಿದ್ರೆ ನಿಮ್ಗೇನು ಜ್ಞಾಪಕ ಬರುತ್ತೆ? ಯಾರು ಜ್ಞಾಪಕ ಬರ್ತಾರೆ? ಗಾಂಧಿ ಜ್ಞಾಪಕ ಬರ್ತಾರೆ. ಅವ್ರ ಸೊತ್ತೇನು ಕನ್ನಡಕ ಮತ್ತೆ ಅಲ್ವಾ? ಅದು ನಿಮಗೆ ಹೇರಿರ್ತಕ್ಕಂಥದ್ದು. ಅವರೇ ಕನ್ನಡಕ ಹಾಕಿದ್ದು ಅನ್ನೋ ಥರದಲ್ಲಿ ಹೇರಿದ್ದಾರೆ. ಇದು ಆ ಥರ ಹೇರಿಕೆ ಅಲ್ಲ. ಈ ಮಂಡಲಗಳು ಅನಾದಿ ಕಾಲದಿಂದಲೂ ಕೂಡ ಅವಿಚ್ಛಿನ್ನವಾಗಿ ನಮ್ಮ ಪರಂಪರೆಯಲ್ಲಿ ನಡೆದುಕೊಂಡು ಬಂದಿರತಕ್ಕಂಥದ್ದಾಗಿದೆ. ಆದ್ದರಿಂದ ಅಂತಹ ಮಂಡಲಗಳನ್ನು ತಿಳಿದವರಿಂದ ಸಶಾಸ್ತ್ರೀಯವಾಗಿ ಮಾಡಿಸಿ ಅದನ್ನು ಈಗೇನಾಗುತ್ತೆ ಅಂತಂದರೆ ಇನ್ನೊಂದು ಇದರಲ್ಲಿ ಸೂಕ್ಷ್ಮ ಇದೆ. ಶ್ವೇತಾ ಅವ್ರಿಗೊಂದು ನಾನು ಲಕ್ಷ್ಮೀಪ್ರದ ಮಂಡಲ ಮಾಡಿಕೊಡುವುದಕ್ಕೂ, ಪ್ರದೀಪ್ ಅವ್ರಿಗೂ ನಾನು ಲಕ್ಷ್ಮೀಪ್ರದ ಮಂಡಲ ಮಾಡಿಕೊಡೋದಕ್ಕೂ ಅಜಗಜಾಂತರ ವ್ಯತ್ಯಾಸ ಉಂಟು. ಒಂದೇ ಮಂಡಲ ಆಗೋದಿಲ್ಲ. ಯಾಕಂದರೆ ಒಬ್ಬರಿಗೆ ಊಟ, ಇನ್ನೊಬ್ಬರಿಗೆ ವಿಷವಾದೀತು. ಬಟ್ಟೆ ಎಲ್ಲರೂ ಹಾಕ್ಕೋತೀವಿ, ಅದೇ ಬಟ್ಟೆಯಲ್ಲಿ ಶರ್ಟ್ ಹೊಲಿಬೇಕು ಅಂದರೆ ಅವ್ರ ಅಳತೆ ಬೇರೆ, ಇವ್ರ ಅಳತೆ ಬೇರೆ ಅಲ್ವೇ? ಆ ಥರ ಅಳತೆಗೆ ಮಾಡಿಕೊಡ್ತಕ್ಕಂತಹ ಯಾರಾದರೂ ಒಬ್ಬರನ್ನು ಹೋಗಿ ನೀವು ನೋಡಿ ಆ ಮಂಡಲವನ್ನು ಮಾಡಿಸಿಕೊಂಡ್ರೆ ನಾನಾ ವಿಧವಾದ ಮಂಡಲ ಅದನ್ನು ಮಾಡಿ ಮನೆಯಲ್ಲಿ ಹಾಕಿಕೊಳ್ಳುವುದರಿಂದ ನಿಮ್ಮ ಎಲ್ಲ ಕಾಮನೆಗಳು ಈಡೇರುತ್ತೆ ಅಂತಕ್ಕಂಥದ್ದನ್ನು ಹೇಳಬಹುದು. ಇದನ್ನು ಮಾಡಿ ನೋಡಿ, ಫಲಗಳು ನಿಮ್ಮದಾಗುತ್ತೆ. ಖಂಡಿತ ಗುರುಜಿ. ಮಂಡಲ ದರ್ಶನದಿಂದ ಯಾವ ರೀತಿ ನಮ್ಮ ಜೀವನದಲ್ಲಿ ಸುಧಾರಣೆಯನ್ನು ಕಂಡುಕೊಳ್ಬಹುದು, ಪ್ರಗತಿಯನ್ನು ಸಾಧಿಸಬಹುದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಿ. ಧನ್ಯವಾದಗಳು ಗುರುಜಿ. ಸರ್ವೇ ಜನಃ ಸುಖಿನೋ ಭವಂತು. ವೀಕ್ಷಕರೇ, ನೀವು ಜೀವನದಲ್ಲಿ ಅನುಭವಿಸ್ತಾ ಇರುವಂತಹ ಸಮಸ್ಯೆಗಳಿಗೆ ಯಾವ ಮಂಡಲ ದರ್ಶನವನ್ನು ಪಡಿಬೇಕು ಅಂತ ತಿಳಿದುಕೊಳ್ಬೇಕಾದಲ್ಲಿ ನಮ್ಮ ಸ್ಕ್ರೀನ್ ಮೇಲೆ ಇರುವಂಥ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ ಗುರುಜಿಗಳನ್ನು ನೇರವಾಗಿ ಸಂಪರ್ಕಿಸಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಬಹುದು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.